ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆ ರಜಾ ಬಂದಿದೆ, ನಾವು ಊರಿಗೆ ಹೋಗೋದು ಕಂಪಲ್ಸರಿ. ಸೊ ಮಕ್ಕಳು ಫುಲ್ ಎಕ್ಸೈಟ್ ಆಗಿದ್ದಾರೆ. ಸೊ ಈವ್ನಿಂಗ್ 4 o'clock ಅರೌಂಡ್ ಬ್ಯಾಂಗ್ಳೂರು ಬಿಟ್ವಿ. ಸೊ ಮಾಗಡಿ ರೋಡ್ ಮೇಲೆ ನಾವು ಕುಣಿಗಲ್ ರೋಡಿಗೆ ಕನೆಕ್ಟ್ ಆಗಿ ಅಲ್ಲಿಂದ ಊರ ಕಡೆಗೆ ಹೊರಟಿದ್ದೀವಿ. ಈವ್ನಿಂಗ್ ಹೊರಟಿದ್ದಿಂದ ಸೊ ಟೀ ಟೈಮಿಗೆ ನಾವು ಹೋಗಿದ್ದೆ ಧ್ರುವತಾರೆ ಹೋಟ್ಲಿಗೆ. ಸೊ ಇಲ್ಲೊಂದು ಟೀ ಬ್ರೇಕ್ ತಗೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಜರ್ನಿ ಅಂದ್ರ ಮೇಲೆ ಮಸ್ತಿ ಎಲ್ಲ ಬೇಕಾಗುತ್ತೆ, ಟೈಮ್ ಪಾಸ್ ಆಗಬೇಕಲ್ಲ, ಲಾಂಗ್ ಜರ್ನಿ ಆಗಿರೋದ್ರಿಂದ. ಅಷ್ಟೊತ್ತಿಗೆ ನೈಟ್ ಆಯಿತು. ಸೊ ನೈಟ್ ಅಂದ್ರ ಮೇಲೆ ಒಂದು ಡಿನ್ನರ್ ಮಾಡ್ಕೋಬೇಕಾಗುತ್ತೆ. ಸೊ ಡಿನ್ನರ್ ಸ್ಟಾಪ್ ಕೊಟ್ಟಿದ್ದು ನಾವು ಇಲ್ಲಿ ಗ್ರೋವರ್ಸ್ ಕೆಫೆ ಅಂತ ಮೂಡಿಗೆರೆ ಹತ್ರ ಬರುತ್ತೆ. ಇಲ್ಲಿ ಡಿನ್ನರ್ ಮಾಡಿ ಸೊ ಇಲ್ಲೊಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ದು ಗ್ರೋವರ್ಸ್ ಕೆಫೆ ಅಂತ ಮೂಡಿಗೆರೆ ಹತ್ರ. ಸೊ ನಾವು ಚೂಸ್ ಮಾಡಿರೋ ರೋಡ್ ಬಂದು ಚಾರ್ಮಾಡಿ ಘಾಟು. ಸೊ ಚಾರ್ಮಾಡಿ ಘಾಟಲ್ಲಿ ಹೋಗಬೇಕು ಅಂದರೆ ಸೊ ಈ ಗ್ರೋವರ್ಸ್ ಕೆಫೆ ಸಿಗುತ್ತೆ. ಸೊ ಲಾಂಗ್ ಜರ್ನಿ ಟ್ರಾವೆಲ್ ಆದ್ರ ಮೇಲೆ ಸೊ ವಿ ರೀಚ್ಡ್ ಫೈನಲಿ ಟು ಅವರ್ ವಿಲೇಜ್. ಆಗ್ಲಿಂದ ಊರು ಅಂತಿದ್ದೆ. ಸೊ ಯಾವ ಪ್ಲೇಸ್ ಅಂತ ಮೆನ್ಷನ್ ಮಾಡಿರಲಿಲ್ಲ. ಇದು ಬೆಳ್ಮಣ್ ಅಂತ. ಸೊ ದಿಸ್ ಇಸ್ ನಿಯರ್ ಟು ಕಾರ್ಕಳ. ಇದೊಂದು ಸಣ್ಣ ಹಳ್ಳಿ. ದಿಸ್ ಇಸ್ ಫೇಮಸ್ ಫಾರ್ ದುರ್ಗಾ ಪರಮೇಶ್ವರಿ ಟೆಂಪಲ್. ಸೊ ನಮ್ಮ ಮನೆ ಹೆಸರು ಬಂದು ಗುಂಡಿ ಮನೆ ಅಂತ. ಸೊ ಫೈನಲಿ ವಿ ರೀಚ್ ಟು ಅವರ್ ಡೆಸ್ಟಿನೇಷನ್ ಗುಂಡಿ ಹೌಸ್. ಸೊ ಇಲ್ಲೊಂದು 15 days ಇರೋದ್ರಿಂದ ಹಳ್ಳಿ ಲೈಫ್ ಹೇಗಿರುತ್ತೆ ಆ್ಯಂಡ್ ಇಲ್ಲಿಂದ ನಾವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು, ಏನೆಲ್ಲ ಪ್ಲೇಸಸ್ ಕವರ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸೋ ಪ್ರಯತ್ನ ಪಡ್ತೀನಿ. ಸೊ ಫೈನಲಿ ನಾವು ಬೆಳ್ಮಣ್ಗೆ ರೀಚ್ ಆಗುವಾಗ ಇಟ್ ವಾಸ್ ಅರೌಂಡ್ midnight 12:30. ಸೊ ನೋಡಿ, ಇದೆ ನಮ್ಮ ಗುಂಡಿಯ ಮನೆ. ತುಂಬ ಹಳೆ ಮನೆ, ತುಂಬ ಚಂದವಾದ ಮನೆ. ಹಳೆ ಮನೆ ಟೂರ್ ಮಾಡೋಣ ಒಂದ್ಸರಿ ಹೇಗಿರುತ್ತೆ ಅಂತ. ಸೊ ನನ್ನ ಮಕ್ಕಳು ಫುಲ್ಲ ಖುಷಿಯಾದರು ಅವರ ಗ್ರ್ಯಾಂಡ್ ಪೇರೆಂಟ್ಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.